ಇನ್ನು ವಯನಾಡಲ್ಲಿ ಕಾರ್ಯಾಚರಣೆಗೆ ಪ್ರತಿಕೂಲ ವಾತಾವರಣ ಇದೆ ಇವತ್ತು. ಹಾಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನು ಹಾಕೊಂಡಿದ್ದಾರೆ. ಜೊತೆಗೆ 50ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಕಾರ್ಯಾಚರಣೆಗೆ ಇವತ್ತು 50ಕ್ಕೂ ಹೆಚ್ಚು ಜೆಸಿಬಿಗಳು ಇಳಿದಿವೆ. ಚೂರಲ್ಮಲೈ ಭಾಗದಲ್ಲಿ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. 20 ಅಡಿ ಆಳದಲ್ಲಿ ಹೂತು ಹೋಗಿದೆ ಕೆಲವು ಗ್ರಾಮಗಳು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಂತಿರೋ ಜಾಗದಿಂದ 20 ಅಡಿ ಕೆಳಗಡೆ ಗ್ರಾಮ ಇದೆಯಂತೆ, ಅಂದರೆ ಅಷ್ಟು ಮಣ್ಣು ಬಿದ್ದಿದೆ ಅಂತ. ಹಾಗಾಗಿ ಅದರ ಕೆಳಗಡೆ ಶವ ಸಿಕ್ಕಾಕೊಂಡಿರ್ತಕ್ಕಂಥದ್ದು 100%. ಹಾಗಾಗಿ ಶವಗಳನ್ನು ಹೊರ ತೆಗೆಯೋದಕ್ಕೆ ಜೆಸಿಬಿಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಇದೇ ಚೂರಲ್ಮಲೈ ಪ್ರದೇಶ. 20 ಅಡಿ ಆಳದಲ್ಲಿ ಊರಿದೆಯಂತೆ, ಅಂದರೆ ಅಷ್ಟು ಮಣ್ಣು ಬಿದ್ದಿದೆ ಮೇಲೆ ಅಂತ. 20 ಅಡಿ ತನಕ ಅದು ತೆಗಿಬೇಕಲ್ಲ, ತೆಗೆದಾಗ ಶವಗಳು ಸಿಗುತ್ತವೆ. ಹಾಗಾಗಿ ಇವತ್ತು 50ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಬಳಸಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. 280 ಜನ ಐ ಥಿಂಕ್ ಇನ್ನೂ ನಾಪತ್ತೆ ಆಗಿರೋರು, ಶವನೂ ಸಿಕ್ಕಿಲ್ಲ, ಅವರ ವೇರೆ ಬೋಟ್ಸ್ ಕೂಡ ಗೊತ್ತಿಲ್ಲ. ಅಂಥವರು ಇಲ್ಲಿ ಸಿಕ್ಕಾಕೊಂಡಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ತೀವ್ರ ತರನಾದ ಕಾರ್ಯಾಚರಣೆಯನ್ನು ಚೂರಲ್ಮಲೈನಲ್ಲಿ ಮಾಡಲಾಗ್ತಾ ಇದೆ. ಜೆಸಿಬಿಗಳ ಸಂಖ್ಯೆ ಜಾಸ್ತಿ ಮಾಡಿದ್ದಾರೆ. ಶೋಧ ಕಾರ್ಯವೂ ಕೂಡ ಭಾಳ ಚುರುಕನ್ನು ಪಡ್ಕೊಳ್ತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಅಪಾರ ಸಂಖ್ಯೆಯಲ್ಲಿ ಈಗ NDRFನ ತಂಡದವರು ಇರ್ಬೋದು ಅಥವಾ ಸ್ಥಳೀಯ ಸ್ವಯಂ ಸೇವಕರಿರ್ಬೋದು, ಇವತ್ತು ಅಪಾರ ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಾಚರಣೆಗೆ ತೊಡಗ್ತಾ ಇರುವಂಥದ್ದು. ಇವತ್ತು ಕೂಡ ಮಳೆ ಕಡಿಮೆ ಆಗಿದೆ. ಹೀಗಾಗಿ ಇವತ್ತು ದುರ್ಘಟನೆ ನಡೆದ ನಂತರದ 5ನೇ ದಿನ. ಹಾಗಾಗಿ ನಿನ್ನೆಯೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಸ್ವಯಂ ಸೇವಕರು ಇವತ್ತು ಏನು ಮೃತದೇಹಗಳ ಹುಡುಕುವ ಕಾರ್ಯಾಚರಣೆಯಲ್ಲಿ ತೊಡಗ್ತಾ ಇದ್ರು. ಇವತ್ತು ಸ್ವಯಂ ಸೇವಕರ ಜೊತೆಯಲ್ಲಿ 50ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಕೂಡ ಇವತ್ತಿನ ಕಾರ್ಯಾಚರಣೆಗೆ ಬಳಸಲಾಗ್ತಾ ಇದೆ. ಯಾಕಂದರೆ ಕೆಲವೊಂದು ಗ್ರಾಮಗಳು 10-20 ಅಡಿಗಳ ಅಡಿಯಲ್ಲಿ ಹೂತು ಹೋಗಿರುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಅಲ್ಲಿಂದ ಅದರ ಅಡಿಯಲ್ಲಿ ಸಿಲುಕಿರುವಂಥ ಮೃತದೇಹಗಳನ್ನ ಹೊರತೆಗೆಯೋದಕ್ಕೆ ಜೆಸಿಬಿಗಳು ತೀರಾ ಅನಿವಾರ್ಯ. ಹಾಗಾಗಿ ಚೂರಲ್ಮಲೆಯ ಒಂದೇ ಪ್ರದೇಶದಲ್ಲಿನೇ 50ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಈಗ ಈ ಒಂದು ಕಾರ್ಯಾಚರಣೆಗೆ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ನಿನ್ನೆಯೂ ಕೂಡ ಅಪಾರ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಮತ್ತು NDRF ತಂಡದವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದರು. ಆದರೆ ನಿನ್ನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಂಥದ್ದೇನು ಅಂತ ಅಂದರೆ, ಜೆಸಿಬಿಗಳು ತೀರಾ ಅನಿವಾರ್ಯ ಆಗಿದೆ ಈ ಕಾರ್ಯಾಚರಣೆಗೆ ಅನ್ನುವಂಥದ್ದು. ಯಾಕಂದರೆ ಹಲವು ಗ್ರಾಮಗಳು 20 ಅಡಿಗಳಕ್ಕಿಂತಲೂ ಕೂಡ ಆಳದಲ್ಲಿ ಹೂತು ಹೋಗಿರುವಂಥದ್ದು ನಿನ್ನೆ ಸ್ಪಷ್ಟವಾಗಿ ಗಮನಕ್ಕೆ ಬಂತು. ಹಾಗಾಗಿಯೇ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಸಿಬಿಗಳನ್ನು ಕಾರ್ಯಾಚರಣೆಗೆ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಒಂದೊಂದು ಜೆಸಿಬಿಗಳ ಜೊತೆಯಲ್ಲಿ 20-25 ಜನರ ಟೀಮ್, ಅಂದರೆ ಇಲ್ಲಿ NDRFನ ಟೀಮ್ಗಳು ಏನು ಕಾಣ್ತಾ ಇದ್ದೀರಿ, ಆ ಟೀಮ್ಗಳು ಒಂದೊಂದು ಜೆಸಿಬಿಗಳ ಜೊತೆಯಲ್ಲಿ 20 ಜನ ಹೋಗುವಂಥದ್ದು. ಜೆಸಿಬಿಗಳ ಮಣ್ಣನ್ನು ತೆಗೆದ ನಂತರದಲ್ಲಿ ಅಲ್ಲಿಯ ಶವಗಳ ಹುಡುಕಾಟ, ಈ ರೀತಿಯಾದಂಥ ಒಂದು ಪ್ಲಾನನ್ನು ಮಾಡಿಕೊಂಡು ಕಾರ್ಯಾಚರಣೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಮಳೆ ಇಲ್ಲ, ಹಾಗಾಗಿ ಕಾರ್ಯಾಚರಣೆ 5ನೇ ದಿನದ ಕಾರ್ಯಾಚರಣೆ ಭಾಳ ಬಿರುಸನ್ನು ಪಡ್ಕೊಂಡಿದೆ. ಸೋಮವಾರ ಬೆಳಗಿನಿಂದ ಅವರಿಗೆ ಪ್ರೆಷರ್ ಶುರುವಾಗಿರುವಂಥದ್ದು. ಯಾಕೆಂದರೆ